ವೆಲ್ಕಮ್ ಬ್ಯಾಕ್. ಇದು ಬಿಗ್ ಮನೆ ಕಥೆ ಜಗ್ಗು ಜೊತೆ ನಾನ್ ಶರ್ಮಿತಾ ಶೆಟ್ಟಿ. ನಿನ್ನೆಯ ಎಪಿಸೋಡ್ನಲ್ಲಿ ಸಾಕಷ್ಟು ವಿಷಯಗಳನ್ನ, ಬಿಗ್ ಬಾಸ್ ಮನೆ ವಿಷಯವನ್ನ, ಸ್ಪರ್ಧಿಗಳ ವಿಷಯವನ್ನ ನಾವು ಮಾತಾಡಿದ್ವಿ ವಿತ್ ಜಗ್ಗು. ಸೊ ಇವತ್ತು ಕಂಟಿನ್ಯೂಡ್ ವರ್ಷನ್, ಇನ್ನೂ ತುಂಬಾ ಮಾತಾಡೋದಿದೆ. ಯಾರು ಈ ವಾರ ಮನೆಯಿಂದ ಹೊರಗಡೆ ಬರಬಹುದು, ಅಕಸ್ಮಾತ್ ಜಗದೀಶ್ ಮನೇಲಿ ಇದ್ದಿದ್ರೆ ಏನೆಲ್ಲ ಆಗ್ತಾ ಇತ್ತು, ಸೊ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಜಗದೀಶ್, ಜಗ್ಗು ದಾದಾ, ಜಗ್ಗೀಸ್. ಥ್ಯಾಂಕ್ ಯು ವೆಲ್ಕಮ್. ನನಗೆ ವೆಲ್ಕಮ್ ಹೇಳಿದ್ಕೆ ತುಂಬ ಥ್ಯಾಂಕ್ಸು. ಬಿಗ್ ಬಾಸ್ ಮನೆ ಕಡೆ ಯಾರನ್ನ ನೋಡಿದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ನನ್ನ ಬಗ್ಗೆನೇ ಮಾಡ್ತಾ ಇದ್ದೀರಾ. ಇಲ್ಲೊಂದು ಫೀಮೇಲ್ ವೈಲ್ಡ್ ಕಾರ್ಡ್ ಎಂಟ್ರಿ ರೆಡಿ ಆಗ್ತಾ ಇದೆ. ನಮ್ದೊಂದು ಕಂಡೀಷನ್ ಇದೆ, ನಮ್ಮನ್ನು ಕರೆಯಂಗಿದ್ರೆ ಶರ್ಮಿಲಾನ ಕರ್ಕೊಂಡ್ಬೇಕು ನಾನು. ಇವಾಗ ನೋಡಿ ಶರ್ಮಿತಾ ಬೇಕು ಅಂತಿದ್ದಾರೆ. ಬೈ ಒನ್ ಗೆಟ್ ಒನ್ ಫ್ರೀ. ಈಗ ಇವ್ರ ಅವತಾರ ನೋಡಿದ್ರಾ, ಇಷ್ಟ ದಿನ ಬೇರೆದೇ ರೀತಿಲಿ ಅವತಾರದಲ್ಲಿ ಬರ್ತಾ ಇದ್ರು ಇವ್ರು. ಇನ್ಫ್ಯಾಕ್ಟ್ ಒಂಥರ ಟ್ರ್ಯಾಕ್ ಪ್ಯಾಂಟ್ ಅಂತೆ, ಅದೊಂಥರ ಜಾಕೆಟ್ ಹಾಕೊಂಡ್ ಬರೋರು, ಇವಾಗ ಫುಲ್ ಕ್ಲಾಸ್ ಆಗ್ಬಿಟ್ಟಿದ್ದಾರೆ. ಅದೇ ಇಷ್ಟು ಚೆನ್ನಾಗಿರುವಂತ ಸೌಂದರ್ಯ ದೇವತೆ ನಮ್ಮ ಮುಂದೆ ನಿಂತ್ಕೊಂಡಿರ್ಬೇಕಾದ್ರೆ ನಾವು ಚೆನ್ನಾಗಿ ಬಂದಿಲ್ಲ ಅಂದ್ ಹೆಂಗಮ್ಮ. ಹೊಸ ಏನೋ ಶರ್ಟ್ ಎಲ್ಲ ಶಾಪಿಂಗ್ ಮಾಡ್ದಂಗಿದೆ ಅಣ್ಣವ್ರು. ಅಲ್ಲ, ಶಾಪಿಂಗ್ ಅನ್ನೋದಕ್ಕಿಂತ ಎಲ್ಲೋ ಒಂದ್ ಕಡೆ ನಮ್ಮ ಪೇರ್ ಏನಾದ್ರು ಹೊರಡೆ ಹೋಗಕ್ ಸಾಧ್ಯನಾ? ಬೈ ಒನ್ ಗೆಟ್ ಒನ್ ಫ್ರೀ, ಶರ್ಮಿಳಾ ವಿಲ್ ಬಿ ಫ್ರೀ ಏನೋ ಬಿಗ್ ಬಾಸ್ಗೆ. ಸುದೀಪ್ ಸರ್ ನೋಡ್ಕೊಳ್ಳಿ, ಚೆನ್ನಾಗಿದ್ದಾರೆ. ನಾನಿಲ್ಲ. ಸೊ ಈಗ ಲಾಸ್ಟ್ ಎಪಿಸೋಡ್ ಅಲ್ಲಿ ನಾವು ಯಾರ್ಯಾರು ಹೆಂಗ್ ಮಾತಾಡ್ತಿದ್ದಾರೆ, ವೈಲ್ಡ್ ಕಾರ್ಡ್ ಎಂಟ್ರಿ, ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಈಗ ಮನೆಯಿಂದ ಒಬ್ರನ್ನ ಹೊರಗಡೆ ಕರ್ಕೊಂಡ್ ಬರ್ಬೇಕಲ್ಲ, ಒಂದಿಷ್ಟು ಹೆಸರು ಹೇಳ್ತೀನಿ, ಅದ್ರಲ್ಲಿ ಯಾರು ಈ ವಾರ ಹೊರಗಡೆ ಬರ್ತಾರೆ ಅಂತ ನಿಮ್ಮ ಒಪಿನಿಯನ್ ನೀವು ಹೇಳಬೇಕು. ಚೈತ್ರ, ಹನುಮಂತು, ಗೌತಮಿ, ಮಂಜಣ್ಣ, ತ್ರಿವಿಕ್ರಮ್, ಮೋಕ್ಷಿತಾ, ಧರ್ಮ. ಐ ಥಿಂಕ್ ದ ಲೀಸ್ಟ್ ತುಂಬಾ ಸುಸ್ತಾಗಿರೋ ವ್ಯಕ್ತಿ ಅಂತಂದ್ರೆ ಚೈತ್ರ ಅಂತ ಅನಿಸ್ತಾ ಇದೆ. ಕನ್ಫ್ಯೂಷನ್ ಕೂಡ ಮಾಡ್ಕೊಂಡಿದ್ದಾರೆ. ಆಮೇಲೆ ಆ ಮುಖದಲ್ಲಿ ಎಲ್ಲರೂ ಫೈರ್ ಅನ್ನೋರು, ಫೈರ್ ಇಲ್ಲ ಬಿಡಿಯೋದು, ಫೈರ್ಗಿಂತ ಧೂಳಾಗ್ಬಿಟ್ಟಿದ್ದಾರೆ. ಶಿ ಆರ್ ಸೆಲ್ಫ್ ಇಸ್ ಕ್ರೈಂಗ್. ಅಂದ್ರೆ ನನ್ನನ್ನು ಹೊರಗಡೆಯಿಂದ ಆಚೆ ಹೋಗ್ಬೇಕು, ನನ್ ಸಾಕಾಗಿದೆ ಅನ್ನೋ ಮಟ್ಟಕ್ಕೆ ಬಂದಿದೆ. ಬಟ್ ನಾನು ಒಂದೇ ಹೇಳಕ್ ಇಷ್ಟಪಡ್ತೀನಿ, ನಾಳೆ ಆಕೆನ ಕಳ್ಸಕ್ ಮುಂಚೆ ಸುದೀಪ್ ಸರ್ ಒಂದು ಟಾಪಿಕ್ ಅನ್ನ ಮಿಸ್ ಮಾಡ್ಬಿಟ್ಟಿದ್ದಾರೆ. ಸುದೀಪ್ ಸರ್ ಅವ್ರ ಮೇಲೆ ಒಂದು ಆರೋಪ ಮಾಡಿದ್ದಾರೆ. ಯಾಕೆ ಅದನ್ನ ಸುದೀಪ್ ಸರ್ ಡಿಸ್ಕಸ್ಸೇ ಮಾಡಿಲ್ಲ. ಪಾಸಿಬಲ್ ಅವ್ರ ತಾಯಿ ಆಯ್ತಳಿದ್ರು. ಸುದೀಪ್ ಅವ್ರು ಬಂದಿದ್ದು ಜಗದೀಶ್ ಅವ್ರಿಗೆ ಕ್ಲೀನ್ ಚಿಟ್ ಕೊಡಕ್ಕೆ ಅಂತ. ಎಲ್ಲೋ ಒಂದ್ ಕಡೆ ಜನ ಅದನ್ನ ನಿಜ ಅಂತ ನಂಬಿಟ್ಟಿದ್ದಾರೆ ಒಂದಷ್ಟು ಸೆಗ್ಮೆಂಟು. ಸುದೀಪ್ ಸರ್ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕು, ಪ್ರಶ್ನೆ ಮಾಡಬೇಕು. ಚೈತ್ರನ ಅಕಸ್ಮಾತ್ ನಾಳೆ ಹೋಗೋದಾಕೆ ನಿಜನೇ ಆಗಿದ್ರೆ ಅಥವಾ ಹಣೆ ಬರ ಇದ್ರೆ ಅದಕ್ಕೆ ಮುಂಚೆ ಸರಿಯಾದಂಥ ಕ್ಲಾರಿಫಿಕೇಶನ್ ಸುದೀಪ್ ಸರ್ ಜನರ ಪರವಾಗಿ ಕ್ಲಾರಿಫಿಕೇಶನ್ ಕೊಡ್ಬೇಕಿಲ್ಲ ಅಂತಂದ್ರೆ ಸಂವೇರ್ ಅದನ್ನ ಜನ ಅದನ್ನ ಐ ಥಿಂಕ್ ಮ್ಯಾಚ್ ಫಿಕ್ಸಿಂಗ್ ತರ ಅಂತ ಅನ್ನಬಾರ್ದು. ನಮ್ಗೆ ಆ ಥರ ಇಲ್ಲ. ನಮ್ಗೆ ಆ ಥರ ಮ್ಯಾಚ್ ಫಿಕ್ಸಿಂಗ್ ಇದ್ದಿದ್ರೆ ನಮ್ಮನ್ನು ಹೊರಗಡೆ ಕಳಿಸ್ತಾ ಇಲ್ಲ, ಅಲ್ಲೇ ಮಡ್ಕೊತಾ ಇದ್ರು. ಬಟ್ ಆಕೆ ಅಂದದ ಮಾತುಗಳನ್ನ ಜನರಿಗೆಲ್ಲ ಒಂದ್ ಕಡೆ ಗೊಂದಲ ಇದೆ. ಸುದೀಪ್ ಸರ್ ಅದನ್ನ ಗೊಂದಲವನ್ನ ಕ್ರಿಯೇಟ್ ನಾಳೆ ಅದನ್ನ ಬಗೆಹರಿಸ್ತಾರಂತ ನಾವು ಅನ್ಕೊಂಡಿದ್ದೀವಿ ಮೇಡಮ್. ಸೊ ಇವಾಗ ಚೈತ್ರ ಹೊರಗಡೆ ಬರಬೇಕು ಅನ್ನೋದು ನಿಮ್ಮ ಒಪಿನಿಯನ್. ಉಳ್ದಂತ ಹೆಸರು ನಾನು ಹೇಳಿದೆ. ಫಾರ್ ಎಕ್ಸಾಂಪಲ್ ಈಗ ಹನುಮಂತು, ಗೌತಮಿ, ಮಂಜಣ್ಣ, ತ್ರಿವಿಕ್ರಮ್, ಮೋಕ್ಷಿತಾ, ಧರ್ಮ, ಇವ್ರು ಯಾಕೆ ಮನೇಲೆ ಇರಬೇಕು, ಕಂಟಿನ್ಯೂ ಆಗಬೇಕು ಅನ್ಸುತ್ತೆ. ಡೆಫಿನೆಟ್ಲಿ ಧರ್ಮ ನೀಡ್ಸ್ ಟು ಬಿ ಕಿಕ್ಡ್ ಔಟ್. ಏನು ಮಾಡ್ತಾ ಇಲ್ಲ ಆತ. ಈಗ ನೋಡಿ ನೆನ್ನೆ ಐ ಥಿಂಕ್ ಆ ಹೊಸ ಎಂಟ್ರಿ ಹುಡುಗ ಮತ್ತೆ ಅದೇ ಸುರೇಶ್ ರಜತ್ ಮತ್ತೆ ಕೂಗಾಡ್ಬೇಕಾದ್ರೆ ಸೆಂಟ್ರಲ್ ಸುಮ್ಮನೆ ಎಂಟ್ರಿ ಕೊಡ್ತಾನೆ. ಆತರ ಅಷ್ಟು ಬಿಟ್ರೆ ಧರ್ಮ ಇದ್ರಿಗೆ ಏನೂ ಮಾಡಿಲ್ಲ. ಹೆಂಗೋ ಅನುಷಾ ಇರೋರ್ಗು ಒಂದಷ್ಟು ಟೈಮ್ ಪಾಸ್ ಅವ್ರು ಆಗ್ತಾ ಇತ್ತು. ಈಗ ಅನುಷಾ ಬೇರೆ ಹೋದ್ಲು, ಜೊತೆಲಿ ಸಿಮ್ ಕಾರ್ಡ್ ಮೊಬೈಲ್ ಹೋಯ್ತು, ಆಚೆ ಕಡೆ ಸಿಮ್ ಕಾರ್ಡ್ನ ಕಳಿಸ್ಬಿಟ್ರೆ ಅನುಷಾ ಒಂಥರ ಮೊಬೈಲ್ ಇದ್ದಂಗೆ ಈ ಸಿಮ್ ಕಾರ್ಡ್ ಬಿಟ್ಟು ಹೋಗ್ಬಿಟ್ಟಾಳೆ. ಕರ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅದು ಅನಿಸ್ತದೆ. ಐ ಥಿಂಕ್ ನೆಕ್ಸ್ಟ್ ವೀಕ್ ಧರ್ಮ ಹೋಗ್ಬೋದು ಮೇಡಮ್. ಇನ್ಫ್ಯಾಕ್ಟ್ ಲಾಸ್ಟ್ ಅನುಷಾ ಬಂದಾಗ ನಮ್ಮ ಇಂಟರ್ವ್ಯೂಗೆ ನಿಮ್ ಬಗ್ಗೆ ಹೇಳ್ತಾ ಇದ್ರು, ನಂಗೆ ತುಂಬಾ ಇಷ್ಟ ಅವರು, ಅಂದ್ರೆ ಮೋಸ್ಟ್ ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಹೇಳಿದ್ರು, ಕೋಟ್ ಮಾಡಿ ಹೇಳಿದ್ರು. ನಿಜ ಅನುಷಾದೊಂದು ಕಮೆಂಟ್ ಕೂಡ ಭಯ ಆಗುತ್ತೆ ಕೆಲವೊಂದು ಟೈಮು. ಸ್ವಲ್ಪ ಅನುಷಾ ಕಂಡ್ರೆ ನನಗೆ ತುಂಬಾ ಇಷ್ಟ ಆಸ್ ಅನ್ ಆಕ್ಟ್ರೆಸ್. ಬಟ್ ಒಂದು ಕಮೆಂಟ್ ಕೂಡ ನನಗೆ ಸ್ವಲ್ಪ ಮೈ ಜುನ್ ಅನ್ಬಿಡ್ತು. ನಾನು ಮತ್ತೆ ಐ ಥಿಂಕ್ ಹಂಸ ಒಂದು ಡ್ಯಾನ್ಸನ್ನ ಮಾಡ್ತೀವಿ. ಅದಾದ ಮಾರನೇ ದಿವಸ ಯಾವುದೋ ವಿಚಾರಕ್ಕೆ ಸ್ವಲ್ಪ ಗರಂ ಆಗ್ತಾರೆ ಅನುಷಾ. ಯಾಕೆ ನೀವು ಅಲ್ಲಿ ಧರ್ಮ ಮತ್ತು ಐಶ್ವರ್ಯ ಒಂದು ಡ್ಯಾನ್ಸ್ ಮಾಡೋಕೆ ಹೋದ್ರೆ ಅದು ಫೇಲ್ಯೂರ್ ಆಗಿಬಿಡುತ್ತೆ, ಅಟರ್ ಫ್ಲಾಪ್ ಆಗಿಬಿಡುತ್ತೆ. ಆ ವಿಚಾರ ಬರುತ್ತೆ. ಆ ವಿಚಾರ ಬಂದಾಗ ಯಾಕೆ ನೆನ್ನೆ ಐಶ್ವರ್ಯ ಮತ್ತು ಧರ್ಮ ಅಲ್ಲಿ ಡ್ಯಾನ್ಸ್ ಆಡಿದ್ದು ಇದರಲ್ಲಿ ಇಷ್ಟ ಆಗಲಿಲ್ಲ ನನಗೆ ಅಂದೆ. ಅಲ್ಲಿ ಡೆಫಿನೆಟ್ಲಿ ವೈ ನಾಟ್, ನಮ್ಮ ಟಾಮಿ ನಮ್ಮ ಹತ್ರನೇ ಇರಬೇಕು, ನಮ್ಮ ಬಿಟ್ಟು ಎಲ್ಲಿ ಹೋಗ್ಬಾರ್ದು ಅಂತ ಯೂಸ್ ಮಾಡಿ ಏನೋ ಒಂದು ಗುಟಲ್ ಥರ ಹೇಳಿದ್ರು. ಅದೆಲ್ಲ ನಾವು ಹೋಗ್ಲಿ, ನೀವು ಡ್ಯಾನ್ಸ್ ಆಡಿದ್ರು ನಂಗೆ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ನಂಗೆ ಸಡನ್ನಾಗಿ ಶಾಕ್ ಆಯಿತು. ಏನು ಹೇಳಕ್ಕೆ ಕೊಟ್ರು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಆಯ್ತು ವಾ ಅನುಷಾ ಅಂತೇಳಿ ಸಮಾಧಾನ ಮಾಡಿ. ಅಂದರೆ ಮೋಸ್ಟ್ಲಿ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಜಾಸ್ತಿ. ಅಂದರೆ ಯಾರನ್ನಾದರೂ ಸೈಲೆಂಟ್ ಪ್ರೀತಿ ಮಾಡಿದಾಗ ಅಥವಾ ಸೈಲೆಂಟಾಗಿ ಅವ್ರ ಇಷ್ಟಪಟ್ಟಾಗ
ಶಿ ಆಲ್ವೇಸ್ ಏನೋ ಒಂಥರ ಅದು ನಂದೇ ವಸ್ತು ಯಾರೇ ಹೋಗ್ಬಾರ್ದು ಅಂತ ಅದು ಮನಸ್ಸಲ್ಲಿದೆ. ಪಾಸಿಬಲ್ ಅದೇ ಅವ್ರಿಗೆ ಮೋಸ್ಟ್ಲಿ ಇಲ್ಲಿ ವಿಷಯ ಆಗಿದೆ ಬಿಗ್ ಬಾಸ್ ಮನೇಲಿ ಅಂತ ಅನ್ಸುತ್ತೆ ಮೇಡಮ್. ಈಗ ರಜತ್ ಬಂದ್ಮೇಲೆ ಜಗದೀಶ್ ಅವ್ರು ನೆನಪಾಗ್ತಿದ್ದಾರೆ ವೀಕ್ಷಕರಿಗೆ ಮತ್ತೆ. ಒಂದ್ ಝಲಕನ ಲಾಸ್ಟ್ ಎಪಿಸೋಡ್ ಅಲ್ಲಿ ನಾವು ನೋಡಿದ್ವಿ, ಗೋಲ್ಡ್ ಸುರೇಶ್ ಜೊತೆ ಒಂದ್ ಜಗಳ ಆಗುತ್ತೆ, ಜಗದೀಶ್ ಅವರೇ ನೆನಪಾಗ್ತಿದ್ದಾರೆ ಅಂತ ವೀಕ್ಷಕರು ಹೇಳಿ. ಡೆಫಿನೆಟ್ಲಿ ಮೇಡಮ್, ಅದು ರೆಪ್ಲಿಕಾ ಮಾಡಿದ್ರೆ ಸಂತೋಷ ಅಲ್ವಾ ಜನ. ಸಿ ದೇ ಹ್ಯಾವ್ ಎನ್ ಎಕ್ಸ್ಪೆಕ್ಟೇಷನ್ ಆಫ್ ಎ ಟೆಂಪರ್. ಒಂದು ಜಗದೀಶ್ ಅವರ ಟೆಂಪರ್ ಮತ್ತು ಆ ಟೆಂಪರನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಅದನ್ನು ರಜತ್ ಎಲ್ಲೋ ಒಂದು ಮಟ್ಟಿಗೆ ಅದನ್ನು ಫಿನಿಶಿಂಗ್ ಕೊಡ್ತಾ ಇದ್ದಾರೆ. ಐ ಥಿಂಕ್ ಟು ಸರ್ಟನ್ ಎಕ್ಸ್ಟೆಂಟ್ ಈಸ್ ಗಿವಿಂಗ್. ಸೊ ಐ ಥಿಂಕ್ ಜಗದೀಶರ ನೆನಪಂತೂ ಮರುಕಳಿಸ್ತಾ ಇದೆ ಮೇಡಮ್ ಅಲ್ಲಿ. ನಿಮ್ಮ ಮೇಲೂ ಹಿಂಗೆ ಮುಗಿ ಬೀಳ್ತಾ ಇದ್ರಾ? ಡೆಫಿನೆಟ್ಲಿ ಮೇಡಮ್. ಅದು ಏನು ಗೊತ್ತಾ, ಒಂಥರ ಈ ಸಿಂಹದ ಮೇಲೆ ಒಂದಷ್ಟು ಈ ನರಿಗಳು ಕುರಿಗಳು ಬೀಳ್ತಾವಲ್ಲ, ಆ ಥರ ಒಂದಷ್ಟು ನರಿಗಳಿದೆ, ಒಂದಷ್ಟು ಕುರಿಗಳಿದೆ. ಧರ್ಮ ಒಂಥರ ಕುರಿ ಇದ್ದಂಗೆ, ಒಂದಷ್ಟು ನರಿಗಳು ನೋಡಿ ಚೈತ್ರ ಅಟ್ಯಾಕ್ ಮಾಡಕ್ಕೆ ಬರ್ತಾರೆ, ಒಂದು ಕಡೆಯಿಂದ ಆ ಕಡೆ ಧರ್ಮ ಬರ್ತಾನೆ. ಸಿ ಐ ಥಿಂಕ್ ಆಮೇಲೆ ಮಂಜು ಒಳಗಡೆ ಇದ್ಕೊಂಡು ಅಟ್ಯಾಕ್ ಮಾಡ್ತಾನೆ, ಗೊತ್ತೇ ಆಗಲ್ಲ ಅದು. ಸೊ ದಟ್ ಹ್ಯಾಪನ್ ವಿತ್ ಮೀ ಆಲ್ಸೋ. ಪಾಸಿಬಲಿ ರಜತ್ ಕಲ್ತು ಬಿಟ್ಟಿದ್ದಾರೆ ನಮ್ಮ ಅಟ್ಯಾಕ್ ನೋಡಿ, ಅವರು ಯಾವ ರೀತಿ ಇವ್ರನ್ನ ಹ್ಯಾಂಡಲ್ ಮಾಡಬೇಕು ಅಂತ ರಜತ್ ಕಲ್ತಿದ್ದಾರೆ. ಹಾಗಾಗಿ ಎಲ್ಲೊಂದ್ ಕಡೆ ಸೇಫ್ ಆಗಿದ್ದಾರೆ. ಅದರ್ವೈಸ್ ರಜತ್ ಕೂಡ ವಿಕ್ಟಿಮೆ ಆ ಲೆಕ್ಕದಲ್ಲಿ. ಈಗ ಅದಕ್ಕೆ ಜನರಿಗೂ ಜಗದೀಶ್ ನೆನಪಾಗ್ತಿರೋದು. ಈಗ ಆ ಪ್ಲೇಸ್ ಅಲ್ಲಿ ನಿಮ್ಮನ್ನ ನೋಡ್ತಾ ಇದಾರೆ, ರಜತ್ ಪ್ಲೇಸ್ ಅಲ್ಲಿ. ಇನ್ಫ್ಯಾಕ್ಟ್ ರಜತ್ ಯಾರಿಗೇನ್ ಕೌಂಟರ್ ಕೊಡ್ಬೇಕು ಅಂತ ಹೋಗಿದ್ರು ಕೂಡ ಸ್ವಲ್ಪ ಭಾಷೆ ಮೇಲೆ ಅಥವಾ ಕೆಲವೊಂದು ಪದ ಪ್ರಯೋಗ ಮೇಲೆ ಒಂದು ಹಿಡಿತ ಬೇಕಿಲ್ಲ ಅಂತಲ್ಲ. ಸೊ ಇದೆಲ್ಲ ಆದ್ಮೇಲೆ ಗೋಲ್ಡ್ ಸುರೇಶ್ ಕುತ್ಕೊಂಡ್ಬಿಡ್ತಾರೆ, ನನ್ಗೆ ಆಟ ಆಡಕ್ ಇಷ್ಟ ಇಲ್ಲ, ನನ್ನ ಮನೆಯಿಂದ ಹೊರಗಡೆ ಕಳಿಸಿ ಅಷ್ಟೇ ಅವ್ರು ಕೇಳೋದು. ಸೊ ನೀವಂದ್ರಿ ಅದೊಂದು ಸ್ಟ್ರಾಟಜಿ ಮಾಡ್ತಾರೆ, ಟ್ರಿಗರ್ ಮಾಡ್ತಾರೆ, ಪ್ರವೋಕ್ ಮಾಡಿದ್ಮೇಲೆ ಸೊ ಎದುರಾಳಿ ಬಾಯಿಂದ ಏನೆಲ್ಲ ಹೇಳಿಸ್ಬೇಕು ಅಂತ ಇವ್ರು ಪ್ಲಾನ್ ಮಾಡಿರ್ತಾರೆ, ಅದನ್ನ ತೆಗೆಸ್ಬಿಟ್ಟು ಅವ್ರನ್ನ ಕಿಕ್ಔಟ್ ಮಾಡ್ಬಿಡ್ತಾರೆ ಅಂತ. ದಟ್ ಈಸ್ ಆಕ್ಚುಲ್ ಮಾಸ್ಟರ್ ಪ್ಲಾನ್. ಅದನ್ನ ಆ ಮಾಸ್ಟರ್ ಪ್ಲಾನ್ ಲಿಬರೇಟ್ ಆಗೋದು ತ್ರಿವಿಕ್ರಮು, ಮಂಜು ಮತ್ತೆ ಅಫ್ಕೋರ್ಸ್ ಗೋಲ್ಡ್ ಕುಂತ್ಕೊಂತಾರೆ. ಅವ್ರು ಎಲ್ಲಿ ಮಾತಾಡ್ತಾರೆ ಗೊತ್ತಿಲ್ಲ, ಮೋಸ್ಟ್ಲಿ ದಮ್ಗೆ ಮಾಡಿದಾಗ ಮಾತಾಡ್ಕೊಂತಾರೆ. ಆ ಲಿಬರೇಟ್ ಆಗುತ್ತೆ. ಆ ಲಿಬರೇಟ್ ಆಗಿದ್ದನ್ನ ಯಾಕಂದ್ರೆ ಎಲ್ಲರಿಗೂ ಮತ್ತೆ ಐ ಥಿಂಕ್ ರಜತ್ಗೆ ಅಥವಾ ನಮ್ಗೆ ಆಗಿರ್ಬೋದು, ಸಾಮಾನ್ಯವಾಗಿ ಕಣ್ಣಿರೋದು ಮಂಜು ಮೇಲೆ, ತ್ರಿವಿಕ್ರಮ್ ಮೇಲೆ. ಬಟ್ ಎಕ್ಸಿಕ್ಯೂಷನ್ ಮಾತ್ರ ಯಾವಾಗ್ಲೂ ಒಂದು ಗೋಲ್ಡ್ ಕೈಲೇ ಮಾಡಿಸ್ತಾರೆ. ಆ ಗೋಲ್ಡ್ ಒಂಥರ 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 ಈಸ್ ಒಂಥರ ಬ್ರೋಕರ್ ಇದ್ದಂಗೆ ಅವ್ರಿಬ್ಬರಿಗೆ. ಅಲ್ಲಿ ಬಿಗ್ ಬಾಸ್ ಮನೇಲಿ ಒಂಥರ ಪೊಲಿಟಿಕಲ್ ಬ್ರೋಕರ್ ಇದ್ದಂಗೆ. ಅವ್ರಗಳ ಮಾತುಗಳನ್ನ ಅವ್ನ ಬಾಯಲ್ಲಿ ಬರ್ಸಿ ನೋಡಿ, ಅದು ಸಣ್ಣ ವಿಚಾರನೇ ಇರ್ಬೋದು, ಪ್ರವೋಕಿಂಗ್ ಮಾತ್ರ ಗೋಲ್ಡ್ ನಿಲ್ಸೋದೇ ಇಲ್ಲ. ಕಾರಣ ಯಾಕೆ ಅಂತಂದ್ರೆ ಐ ಥಿಂಕ್ ಅವನ ಬಾಯಲ್ಲಿ ಕೆಟ್ಟ ಮಾಷೆ ಅಂತ ಬರ್ಸ್ಬೇಕು, ಅದ್ರ ಮೇಲೆ ಇವನು ಸಿದ್ಧಾಂತವಾಗಿ ಕೂತ್ಕೊಬೇಕು, ಕಿರ್ಚ್ಬೇಕು, ಆಮೇಲೆ ಆತನ ಹೊರಗೆ ಕಳಿಸ್ಬೇಕು. ಅಲ್ಟಿಮೇಟ್ಲಿ ದ ಮಿಷನ್ ಇಸ್ ಟು ಕಿಕ್ ಔಟ್ ರಜತ್.